ಭೂಮಿಯ ಮೇಲೆ ಬರ್ತಾ ಇದೆ ಭಯಂಕರವಾದ ಚಳಿಗಾಲ. ಇದನ್ನ ಕೇಳಿ ನಿಮ್ಗೆ ಒಂದು ಡೌಟ್ ಬಂದಿರಬಹುದು, ಅದೇನಂದ್ರೆ ಮನುಷ್ಯ ಭೂಮಿಯ ಮೇಲೆ ತುಂಬಾನೇ ಪೊಲ್ಯೂಷನ್ ಮಾಡ್ತಿದ್ದಾನೆ, ಅದರಿಂದ ಅಂಟಾರ್ಟಿಕಾದಲ್ಲಿರುವ ಹಿಮ ಕೂಡ ಕರಗಿ ಸಮುದ್ರವನ್ನ ಸೇರ್ತಾ ಇದೆ ಅಂತ ಹೇಳ್ತಿದ್ದಾರಲ್ವಾ. ಅಂತದ್ರಲ್ಲಿ ಭೂಮಿಯ ಮೇಲೆ ಭಯಂಕರವಾದ ಹಿಮ ಬರೋದಕ್ಕೆ ಹೇಗೆ ಸಾಧ್ಯ? ಮನುಷ್ಯ ಪೊಲ್ಯೂಷನ್ ಮಾಡ್ತಾ ಇದ್ರೆ ಭೂಮಿಯ ಮೇಲೆ ಟೆಂಪರೇಚರ್ ಹೆಚ್ಚಾಗ್ಬೇಕಲ್ವಾ ಅಂತ ನಿಮ್ಗೆ ಅನಿಸ್ಬಹುದು. ನಿಮ್ಮಲ್ಲಿ ಕೆಲವರು ಹೀಗೆ ಕೂಡ ಅನ್ಕೊಂಡಿರ್ತಾರೆ, ಭೂಮಿಯ ಮೇಲೆ ಟೆಂಪರೇಚರ್ ಹೆಚ್ಚಾಗಿ ಸಮುದ್ರಗಳೆಲ್ಲ ಹಾವಿಯಾಗಿ ಕೊನೆಗೆ ಭೂಮಿಯ ಮೇಲಿರುವ ಎಲ್ಲಾ ಜೀವರಾಶಿಗಳು ನಾಶವಾಗ್ತವೆ ಅಂತ. ಆದ್ರೆ ವಿಜ್ಞಾನಿಗಳು ಹೇಳೋದೇನಂದ್ರೆ ಫ್ಯೂಚರ್ ನಲ್ಲಿ ನಮ್ಮ ಭೂಮಿ ಹಿಮದ ಹುಂಡೆಯಾಗಿ ಬದಲಾಗಲಿದೆ. ಇದರಿಂದ ಭೂಮಿಯ ಮೇಲಿರುವ ಎಲ್ಲಾ ಜೀವರಾಶಿಗಳು ಚಳಿಯನ್ನ ತಡೆಯೋಕಾಗದೆ ಸತ್ತು ಹೋಗ್ತವೆ. ಕತೆ ಹೇಳ್ಬೇಡ ಗುರು, ಚಳಿಗಾಲ ಬಂದ್ರೆ ಅಮ್ಮಮ್ಮ ಅಂದ್ರೆ 3 ರಿಂದ 4 ತಿಂಗಳಿರುತ್ತೆ. ನಮ್ಮ ಹಣೆಬರ ಸರಿ ಇಲ್ಲ ಅಂದ್ರೆ 1 ವರ್ಷ ಇರಬಹುದು. ಅಷ್ಟಕ್ಕೆ ಭೂಮಿಯ ಮೇಲಿರುವ ಎಲ್ಲಾ ಜೀವರಾಶಿಗಳು ನಾಶವಾಗೋದಕ್ಕೆ ಹೇಗೆ ಸಾಧ್ಯ ಅಂತ ನಿಮ್ಗೆ ಅನಿಸಬಹುದು. ಒಂದನ್ನ ನೆನ್ಪಿಟ್ಕೊಳ್ಳಿ, ಭೂಮಿಯ ಮೇಲೆ ಒಂದು ಬಾರಿ ಹಿಮಯುಗ ಬಂದ್ರೆ ಅದು ಕಡಿಮೆ ಅಂದ್ರೂ ಕೂಡ 200 ರಿಂದ 500 ವರ್ಷಗಳಿರುತ್ತೆ. ಹಿಮಯುಗದಲ್ಲಿರುವ ಚಳಿಯನ್ನ ನೀವು ತಡ್ಕೊಂಡು ಬದುಕಿದ್ರೆ ಅದು ಇಂಪಾಸಿಬಲ್ ಬಿಡಿ, ಆದ್ರೂ ನೀವು ಹೇಗೋ ಚಳಿಯಲ್ಲಿ ಸರ್ವೈವ್ ಆಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಆದ್ರೆ ಹಿಮಯುಗದಲ್ಲಿ ನಿಮ್ಗೆ ತಿನ್ನೋದಕ್ಕೆ ಆಹಾರ ಸಿಗದೆ ಹಸುವಿನಿಂದಾದ್ರೂ ಸತ್ತು ಹೋಗ್ತೀರಾ, ಅಂದ್ರೆ ಸಾಯೋದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ ಹಿಮಯುಗ ಯಾಕೆ ಬರ್ತಾ ಇದೆ, ಯಾವಾಗ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನಿಂದ 50,000 ವರ್ಷಗಳ ನಂತರ ನಮ್ಮ ಭೂಮಿ ಒಂದು ಹಿಮದ ಉಂಡೆಯಾಗಿ ಬದಲಾಗುತ್ತೆ. ಯಾಕಂದ್ರೆ ಭೂಮಿಯಲ್ಲಿ 6ನೇ ಹಿಮಯುಗ ಬರ್ತಾ ಇದೆ. ಇದಕ್ಕೆ ಕಾರಣ ಮನುಷ್ಯನ ಕೆಲಸಗಳಲ್ಲ, ಬದಲಿಗೆ ಒಂದು ರಹಸ್ಯವಾದ ಘಟನೆ ನಡೀತಾ ಇದೆ. ಅದು ಕೂಡ ನಮ್ಮ ಭೂಮಿಯಲ್ಲಿ ನಡೆಯೋದಿಲ್ಲ. Space.com ನಲ್ಲಿ ಬಂದಿರುವ ಈ ನ್ಯೂಸ್ ಪ್ರಕಾರ ಭೂಮಿಯ ಮೇಲೆ ಹಿಮಯುಗ ಬರೋದಕ್ಕೆ ಕಾರಣ ಒಂದು ಇಂಟರ್ಸ್ಟೆಲ್ಲರ್ ಕ್ಲೌಡ್. ಅಷ್ಟಕ್ಕೂ ಈ ಇಂಟರ್ಸ್ಟೆಲ್ಲರ್ ಕ್ಲೌಡ್ ಅಂದ್ರೆ ಏನು ಈಗ ತಿಳ್ಕೊಳ್ಳೋಣ ಬನ್ನಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಸೋಪ್ ಬಬಲ್ಸ್ ಅನ್ನ ಕ್ರಿಯೇಟ್ ಮಾಡಿದೀರಾ. ಈಗ ಪ್ರತಿಯೊಂದು ಬಬಲ್ಸ್ ಅನ್ನ ಒಂದು ಸಪರೇಟ್ ಸೋಲಾರ್ ಸಿಸ್ಟಮ್ ಅಂತ ಅನ್ಕೊಳ್ಳಿ. ಹಾಗೆ ಇದು ನಮ್ಮ ಸೋಲಾರ್ ಸಿಸ್ಟಮ್. ಇನ್ನೊಂದನ್ನ ಆಲ್ಫಾ ಸೆಂಚುರಿ ಅನ್ಕೊಳ್ಳೋಣ, ಹಾಗೂ ಇದನ್ನ ಬಾರ್ನರ್ಡ್ ಸ್ಟಾರ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಪ್ರತಿಯೊಂದು ಬಬಲ್ಸ್ ನ ಮಧ್ಯೆ ತುಂಬಾನೇ ಗ್ಯಾಪ್ ಇದೆ ಅಲ್ವಾ. ಸೇಮ್ ಅದೇ ರೀತಿಯಲ್ಲಿ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ಸೋಲಾರ್ ಸಿಸ್ಟಮ್ ಗಳ ಮಧ್ಯೆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅನ್ನೇ ಇಂಟರ್ಸ್ಟೆಲ್ಲರ್ ಮೀಡಿಯಂ ಎಂದು ಕರೆಯಲಾಗುತ್ತೆ. ಈ ಇಂಟರ್ಸ್ಟೆಲ್ಲರ್ ಮೀಡಿಯಂ ನಲ್ಲಿ ಕೆಲವು ಗ್ಯಾಸಸ್ ಇರ್ತವೆ. ಅವು ಆಟೋಮಿಕ್ ಹಾಗೂ ಮಾಲಿಕ್ಯುಲರ್ ಯಾವುದೇ ಫಾರ್ಮ್ ನಲ್ಲಿ ಇರಬಹುದು. ಅಷ್ಟೇ ಅಲ್ಲ, ಅಲ್ಲಿ ಡಸ್ಟ್ ಹಾಗೂ ಕಾಸ್ಮಿಕ್ ರೇಸ್ ಕೂಡ ಇರುತ್ತೆ. ಇಲ್ಲಿನ ಟೆಂಪರೇಚರ್ ಬಗ್ಗೆ ಮಾತನಾಡಿದ್ರೆ ಆಲ್ಮೋಸ್ಟ್ -173 ಡಿಗ್ರಿ ಸೆಲ್ಸಿಯಸ್ ಇಂದ -263 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತುಂಬಾನೇ ತಂಪಾಗಿರುತ್ತೆ. ಇಂಟರ್ಸ್ಟೆಲ್ಲರ್ ಮೀಡಿಯಂ ನಲ್ಲಿರುವ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಸಂಗತಿ ಏನಂದ್ರೆ ಇಲ್ಲಿ ಎಲ್ಲಾ ಕಡೆ ಒಂದೇ ಸಾಂದ್ರತೆ ಇರೋದಿಲ್ಲ. ಕೆಲವು ಕಡೆ ಹೆಚ್ಚು ಸಾಂದ್ರತೆ ಇರುತ್ತೆ, ಇನ್ನು ಕೆಲವು ಕಡೆ ತುಂಬಾನೇ ತೆಳುವಾಗಿರುತ್ತೆ. ಇಲ್ಲಿ ಹೆಚ್ಚು ಸಾಂದ್ರತೆ ಇರುವ ಪ್ರದೇಶವನ್ನ ಇಂಟರ್ಸ್ಟೆಲ್ಲರ್ ಕ್ಲೌಡ್ಸ್ ಎಂದು ಕರೆಯಲಾಗುತ್ತೆ. ಇವು ಮ್ಯಾಟರ್ ಹಾಗೂ ರೇಡಿಯೇಷನ್ ಮೋಡಗಳು ಅಂತ ಕೂಡ ಹೇಳ್ಬಹುದು. ಪ್ರೆಸೆಂಟ್ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನೋದು ಲೋಕಲ್ ಇಂಟರ್ಸ್ಟೆಲ್ಲರ್ ಕ್ಲೌಡ್ ನ ಒಳಗಡೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ನ ಪಕ್ಕದಲ್ಲೇ ಮತ್ತೊಂದು ದೊಡ್ಡ ಇಂಟರ್ಸ್ಟೆಲ್ಲರ್ ಕ್ಲೌಡ್ ಇದೆ. ಅದರ ಹೆಸರು ಗ್ಯಾಲಕ್ಟಿಕ್ ಕ್ಲೌಡ್. ನಮ್ಗೆ ತುಂಬಾನೇ ಹತ್ತಿರದಲ್ಲಿರುವ ಆಲ್ಫಾ ಸೆಂಚುರಿ ಸ್ಟಾರ್ ಕೂಡ ಇದರ ಒಳಗಡೆನೆ ಇದೆ. ವಿಜ್ಞಾನಿಗಳು ಹೇಳೋ ಪ್ರಕಾರ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನೋದು ನಿಧಾನವಾಗಿ ಲೋಕಲ್ ಇಂಟರ್ಸ್ಟೆಲ್ಲರ್ ಕ್ಲೌಡ್ ಅನ್ನ ಬಿಟ್ಟು ಗ್ಯಾಲಕ್ಟಿಕ್ ಕ್ಲೌಡ್ ನ ಕಡೆ ಚಲಿಸುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಗ್ಯಾಲಕ್ಟಿಕ್ ಕ್ಲೌಡ್ ನ ಒಳಗಡೆ ಹೋಗುತ್ತೆ. ಇದರಿಂದ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಚೇಂಜಸ್ ಬರುತ್ತಾ? ಒಂದು ವೇಳೆ ಬಂದ್ರೆ ನಮ್ಮ ಭೂಮಿಗೆ ಆಗುವ ತೊಂದರೆಗಳೇನು? ನಿಜ ಹೇಳ್ಬೇಕಂದ್ರೆ ವಿಜ್ಞಾನಿಗಳ ಬಳಿ ಕೂಡ ಇದಕ್ಕೆ ಸರಿಯಾದ ಉತ್ತರವಿಲ್ಲ. ಆದ್ರೆ ಒಂದು ಸ್ಟಡಿ ಪ್ರಕಾರ, ಅಂದ್ರೆ ಜೂನ್ 2024ರಲ್ಲಿ ಪಬ್ಲಿಷ್ ಆಗಿರುವ ಈ ಆರ್ಟಿಕಲ್ ಅಲ್ಲಿ ಹೇಳಿರೋ ಪ್ರಕಾರ ವಿಜ್ಞಾನಿಗಳ ಒಂದು ತಂಡ ಭೂಮಿಯ ಹೀಲಿಯೋಸ್ಪಿಯರ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ಅಡ್ವಾನ್ಸ್ಡ್ ಕಂಪ್ಯೂಟರ್ ಮಾಡೆಲ್ಸ್ ನಲ್ಲಿ ಅವರಿಗೆ ರಹಸ್ಯವಾದ ಒಂದು ಇಂಟರ್ಸ್ಟೆಲ್ಲರ್ ಕ್ಲೌಡ್ ಕಂಡು ಬರುತ್ತೆ. ಅದಕ್ಕೆ LRCC ಅನ್ನುವ ಹೆಸರನ್ನು ಇಡಲಾಗಿದೆ. LRCC ಬಗ್ಗೆ ತಿಳ್ಕೊಳ್ಳೋಕು ಮೊದಲು ನೀವು ಹೀಲಿಯೋಸ್ಪಿಯರ್ ಬಗ್ಗೆ ತಿಳ್ಕೊಳ್ಬೇಕು. ಭೂಮಿಯ ಸುತ್ತಲಿರುವ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸೋಲಾರ್ ಫ್ಲೇಸ್ ಅನ್ನ ತಡೆಯುವ ಕೆಲಸವನ್ನ ಮಾಡುತ್ತೆ. ಇದು ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರಬಹುದು. ಸೇಮ್ ಇದೇ ರೀತಿಯಲ್ಲಿ ನಮ್ಮ ಸೂರ್ಯನಿಗೆ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದು ಸೋಲಾರ್ ಸಿಸ್ಟಮ್ ನ ಹೊರಗಡೆ ಕೋಟ್ಯಾಂತರ ಕಿಲೋಮೀಟರ್ ದೂರದವರೆಗೂ ಹರಡಿಕೊಂಡಿರುತ್ತೆ. ಅದು ಇಂಟರ್ಸ್ಟೆಲ್ಲರ್ ಇಂದ ಬರುವ ರೇಡಿಯೋ ಆಕ್ಟಿವ್ ಡಸ್ಟ್ ಹಾಗೂ ಕಾಸ್ಮಿಕ್ ರೇಸ್ ಅನ್ನ ತಡೆಯುತ್ತೆ. ಈ ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನೇ ಹೀಲಿಯೋಸ್ಪಿಯರ್ ಎಂದು ಕರೀತಾರೆ. 25 ಆಗಸ್ಟ್ 2012ರಲ್ಲಿ ನಾಸಾದ ವೊಯೇಜರ್ 1 ಸ್ಪೇಸ್ ಕ್ರಾಫ್ಟ್ ಹೀಲಿಯೋಸ್ಪಿಯರ್ ಅನ್ನ ಕ್ರಾಸ್ ಮಾಡಿದ ಮೊಟ್ಟ ಮೊದಲ ಮಾನವ ನಿರ್ಮಿತ ವಸ್ತು ಆಗಿದೆ. ಇದೇ ರೀತಿಯಲ್ಲಿ 5 ನವೆಂಬರ್ 2018ರಲ್ಲಿ ವೊಯೇಜರ್ 2 ಸ್ಪೇಸ್ ಕ್ರಾಫ್ಟ್ ಹೀಲಿಯೋಸ್ಪಿಯರ್ ಅನ್ನ ಕ್ರಾಸ್ ಮಾಡಿದ 2ನೇ ಮಾನವ ನಿರ್ಮಿತ ವಸ್ತು ಆಗಿದೆ. ಈ 2 ಸ್ಪೇಸ್ ಕ್ರಾಫ್ಟ್ ಗಳು ಕೆಲವು ಅನ್ನೋನ್ ತರಂಗಗಳನ್ನು ಕೂಡ ಗುರುತಿಸಿದ್ವು. ವಿಜ್ಞಾನಿಗಳು ಈ ಸೋಲಾರ್ ಸಿಸ್ಟಮ್ ನ ಸುತ್ತಲೇ ಇರುವ ಇಂಟರ್ಸ್ಟೆಲ್ಲರ್ ಕ್ಲೌಡ್ ನ ಮ್ಯಾಪ್ ಅನ್ನ ತಯಾರಿಸುವಾಗ ಹಿಂದೆ ನಮ್ಮ ಸೋಲಾರ್ ಸಿಸ್ಟಮ್ ಯಾವ ಇಂಟರ್ಸ್ಟೆಲ್ಲರ್ ಕ್ಲೌಡ್ ಇಂದ ಪ್ರಯಾಣಿಸಿದೆ ಅಂತ ಅನಲೈಸ್ ಮಾಡಿದಾಗ LRCC ಅನ್ನುವ ಇಂಟರ್ಸ್ಟೆಲ್ಲರ್ ಕ್ಲೌಡ್ ಬಗ್ಗೆ ತಿಳಿಯುತ್ತೆ.
ಇದರ ಫುಲ್ ಫಾರ್ಮ್ ಲಾರ್ಜ್ ರಿಬ್ಬನ್ ಆಫ್ ಕೋಲ್ಡ್ ಕ್ಲೌಡ್ಸ್. ಇದು ಪೂರ್ತಿಯಾಗಿ ಹೈಡ್ರೋಜನ್ ಇಂದ ಕ್ರಿಯೇಟ್ ಆಗಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆದ ಸಂಗತಿ ಏನಂದ್ರೆ ಈಗ ನಾವಿರುವ ಲೋಕಲ್ ಇಂಟರ್ಸ್ಟೆಲ್ಲರ್ ಕ್ಲೌಡ್ ಹಾಗೂ ಪಕ್ಕದಲ್ಲಿರುವ ಗ್ಯಾಲಕ್ಟಿಕ್ ಕ್ಲೌಡ್ ಗಿಂತ ಈ LRCC ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ. ಕೆಲವು ಸೈಂಟಿಫಿಕ್ ಸ್ಟಡೀಸ್ ಪ್ರಕಾರ ಸುಮಾರು 2 ರಿಂದ 3 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನೋದು ಈ LRCC ಇಂಟರ್ಸ್ಟೆಲ್ಲರ್ ಕ್ಲೌಡ್ ನ ಒಂದು ಭಾಗದ ಒಳಗೆ ಪ್ರಯಾಣ ಮಾಡಿ ಬಂದಿರಬೇಕು. ಇಲ್ಲಾಂದ್ರೆ ಹತ್ತಿರದಲ್ಲಾದ್ರೂ ಪ್ರಯಾಣಿಸಿರುತ್ತೆ ಅನ್ನೋದು ವಿಜ್ಞಾನಿಗಳ ವಾದ. ಕ್ವಾಟರ್ನರಿ ಐಸ್ ಏಜ್, ಇದನ್ನ ಭೂಮಿಯ 5ನೇ ಐಸ್ ಏಜ್ ಎಂದು ಕರೆಯಲಾಗುತ್ತೆ. ಸುಮಾರು 2.5 ಮಿಲಿಯನ್ ವರ್ಷಗಳ ಹಿಂದೆ ಬಂದಿತ್ತು ಇದು. ಈ ಐಸ್ ಏಜ್ ನ ಸಮಯದಲ್ಲಿ ಭೂಮಿಯ ಮೇಲೆ ಒಂದು ದೊಡ್ಡ ಹಿಮದ ಪದರ ಕ್ರಿಯೇಟ್ ಆಗಿತ್ತು ಹಾಗೂ ಹೋಮೋ ಸ್ಪೀಸಿಸ್ ಇಂದ ಮಾಡರ್ನ್ ಹ್ಯೂಮನ್ಸ್ ನ ಎವಲ್ಯೂಷನ್ ಅನ್ನೋದು ಇದೇ ಸಮಯದಲ್ಲಿ ಸ್ಟಾರ್ಟ್ ಆಗಿತ್ತು. ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ಕ್ವಾಟರ್ನರಿ ಐಸ್ ಏಜ್ ಅನ್ನೋದು ಸುಮಾರು 11,000 ವರ್ಷಗಳ ಹಿಂದೆ ಅಷ್ಟೇ ಮುಗಿದಿದೆ. ಆದ್ರೆ ಭೂಮಿಯ ಮೇಲೆ ಸಡನ್ ಆಗಿ ಐಸ್ ಏಜ್ ಬರೋದಕ್ಕೆ ನಿಜವಾದ ಕಾರಣವೇನು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ತುಂಬಾ ಜನ ವಿಜ್ಞಾನಿಗಳು ನಂಬೋದೇನಂದ್ರೆ ಆ ಸಮಯದಲ್ಲಿ ಭೂಮಿಯ ಆರ್ಬಿಟ್ ನಲ್ಲಿ ಏನಾದ್ರೂ ಬದಲಾವಣೆ ಆಗಿರ್ಬೇಕು, ಅದರಿಂದ ನಮ್ಮ ಭೂಮಿಯ ಮೇಲಿನ ವಾತಾವರಣ ಬದಲಾಗಿರುತ್ತೆ. ಇದೇ ಕಾರಣಕ್ಕೆ ನಮ್ಮ ಭೂಮಿಯ ಮೇಲೆ ಆಗ ಹಿಮಯುಗ ಬಂದಿರುತ್ತೆ. ಅಷ್ಟಕ್ಕೂ ಭೂಮಿಯ ಆರ್ಬಿಟ್ ನಲ್ಲಿ ಆ ಬದಲಾವಣೆಗಳು ಹೇಗೆ ಬಂದಿರಬಹುದು, ಇದಕ್ಕೆ ಉತ್ತರ ಕೊಡೋದಕ್ಕೆ ಯಾರಿಂದನೂ ಸಾಧ್ಯವಾಗಿಲ್ಲ. ಆದ್ರೆ ರೀಸೆಂಟ್ ಆಗಿ ನಡೆದ ಕೆಲವು ಸ್ಟಡೀಸ್ ಇಂದ ಇದಕ್ಕೆ ಕಾರಣ ಇಂಟರ್ಸ್ಟೆಲ್ಲರ್ ಕ್ಲೌಡ್ಸ್ ಅಂತ ಅರ್ಥವಾಗಿದೆ. ಇದರ ಜೊತೆಗೆ ನಮಗೆ ಎಚ್ಚರಿಕೆ ಕೂಡ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನೋದು ಮತ್ತೊಂದು ಕೋಲ್ಡೆಸ್ಟ್ ಇಂಟರ್ಸ್ಟೆಲ್ಲರ್ ಕ್ಲೌಡ್ ನ ಒಳಗಡೆ ಹೋಗಲಿದೆ. ಇದರಿಂದ ಮತ್ತೆ ನಮ್ಮ ಭೂಮಿಯ ಮೇಲೆ ಹಿಮಯುಗ ಬರೋದು ಕನ್ಫರ್ಮ್. ಅದು ಎಷ್ಟೊಂದು ಭಯಂಕರವಾಗಿರುತ್ತೋ ಯಾರಿಗೂ ಗೊತ್ತಿಲ್ಲ. ಅದನ್ನ ನೋಡೋದಕ್ಕೆ ನಾವು ಅಂದ್ರೆ ಮನುಷ್ಯ ಜಾತಿ ಬದುಕಿರುತ್ತೋ ಇಲ್ವೋ ಕೂಡ ಗೊತ್ತಿಲ್ಲ. ಒಂದು ವೇಳೆ ಬದುಕಿದ್ರೆ ಆ ಚಳಿಯನ್ನ ತಡೆಯೋಕಾಗದೆ ಸತ್ತು ಹೋಗ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಿಮಯುಗ ಬರೋವರೆಗೂ ಈ ಮನುಷ್ಯ ಜಾತಿ ಬದುಕಿರುತ್ತಾ ಇಲ್ವಾ ನಾಶವಾಗಿರುತ್ತಾ? 5, 4, 3, 2, 1, 0. ನಿನ್ನೆ ರಾತ್ರಿ ಅಂದ್ರೆ 30 ಡಿಸೆಂಬರ್ 2024 ರಾತ್ರಿ 11:15 ನಮ್ಮ ಇಸ್ರೋ PSLV ರಾಕೆಟ್ ಅನ್ನ ಸಕ್ಸಸ್ಫುಲಿ ಲಾಂಚ್ ಮಾಡಿದೆ. ಈ ಮಿಷನ್ ಹೆಸರು ಸ್ಪೆಡೆಕ್ಸ್. ಅಷ್ಟಕ್ಕೂ ಇದನ್ನ ಯಾಕೆ ಮಾಡ್ತಿದ್ದಾರೆ ಅಂತ ಈ ಮಿಷನ್ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ರಾಕೆಟ್ ನ ಮುಖಾಂತರ 2 ಸ್ಪೇಸ್ ಕ್ರಾಫ್ಟ್ ಗಳನ್ನ ಅಂತರಿಕ್ಷಕ್ಕೆ ಕಳುಹಿಸಿ ಅಂತರಿಕ್ಷದಲ್ಲಿ 2 ಸ್ಪೇಸ್ ಕ್ರಾಫ್ಟ್ಸ್ ಅನ್ನ ಅಟ್ಯಾಚ್ ಮಾಡಲಾಗುತ್ತೆ. ಇದನ್ನ ಡಾಕಿಂಗ್ ಎಂದು ಕರೆಯಲಾಗುತ್ತೆ. ಇದರಿಂದ ನಮ್ಗೇನು ಲಾಭ ಅಂದ್ರೆ ಈ ಮಿಷನ್ ಸಕ್ಸಸ್ ಆದ್ರೆ ಅಂತರಿಕ್ಷದಲ್ಲಿ ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಿಸುವ ಟೆಕ್ನಾಲಜಿ ನಮ್ಮ ಇಸ್ರೋ ಕೈಯಲ್ಲಿ ಕೂಡ ಇರುತ್ತೆ. ನೀವೆಲ್ಲರೂ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಕೇಳಿರ್ತೀರಾ ಅನ್ಕೊಳ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಭಾರತ ಕೂಡ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಿಸಲು ಹೊರಟಿದೆ. ಪ್ರಸ್ತುತ ಜಪಾನ್, ರಷ್ಯಾ, ಅಮೆರಿಕ, ಯುರೋಪ್, ಕೆನಡಾ ಈ ದೇಶಗಳು ಸೇರ್ಕೊಂಡು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದಕ್ಕೆ ಹೆಡ್ ಅಮೆರಿಕ. 2ನೇ ಸ್ಪೇಸ್ ಸ್ಟೇಷನ್ ಕೂಡ ಇದೆ, ಅದನ್ನ ಚೈನಾ ನಿರ್ಮಾಣ ಮಾಡ್ಕೊಂಡಿದೆ. ಈ ಸ್ಪೇಸ್ ಸ್ಟೇಷನ್ಸ್ ನಮ್ಮ ಭೂಮಿಯ ಲೋವರ್ ಆರ್ಬಿಟ್ ನಲ್ಲಿ ತಿರುಗುತ್ತೆ. ಅಂದ್ರೆ ಭೂಮಿಯಿಂದ 480 ಕಿಲೋಮೀಟರ್ ಎತ್ತರದಲ್ಲಿ ಹೆಚ್ಚು ಕಡಿಮೆ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಇವು ತಿರುಗ್ತಾ ಇರುತ್ತೆ. ಈ ಸ್ಪೇಸ್ ಸ್ಟೇಷನ್ ಏನು ಚಿಕ್ಕದಾಗಿರೋದಿಲ್ಲ. ಇದರ ತೂಕ ಹೆಚ್ಚು ಕಡಿಮೆ 4,20,000 kgಗಳು. ಈ ಸ್ಪೇಸ್ ಸ್ಟೇಷನ್ ನ ಟೋಟಲ್ ಏರಿಯಾ ಬಂದು 4,000 ಸ್ಕ್ವೇರ್ ಫೀಟ್ಸ್ ಇರುತ್ತೆ. ಅಂದ್ರೆ 2 3 BHK ಫ್ಲಾಟ್ಸ್ ಗೆ ಸಮನಾಗಿರುತ್ತೆ. ಇಷ್ಟೊಂದು ದೊಡ್ಡ ಸ್ಪೇಸ್ ಸ್ಟೇಷನ್ ಅನ್ನ ಡೈರೆಕ್ಟ್ ಆಗಿ ಅಂತರಿಕ್ಷಕ್ಕೆ ಕಳಿಸೋಕೆ ಆಗೋದಿಲ್ಲ. ಅದಕ್ಕೆ ಚಿಕ್ಕ ಚಿಕ್ಕ ಭಾಗಗಳನ್ನ ರಾಕೆಟ್ ಮೂಲಕ ಅಂತರಿಕ್ಷಕ್ಕೆ ಕಳುಹಿಸಿ ಅವುಗಳನ್ನ ಒಂದಕ್ಕೊಂದು ಅಟ್ಯಾಚ್ ಮಾಡಲಾಗುತ್ತೆ. ಈ ರೀತಿ ಒಂದು ಭಾಗವನ್ನ ಮತ್ತೊಂದು ಭಾಗದ ಜೊತೆ ಸೇರಿಸೋದನ್ನೇ ಡಾಕಿಂಗ್ ಎಂದು ಕರೀತಾರೆ. ಈಗ ನಿಮ್ಗೆ ಅರ್ಥವಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.